नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशैर्विद्याय शुद्धविद्याय मध्वाय चरमो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। तपस्वाध्याय शुश्रूषा कृष्णपूजार्थं मुनिं विश्वेशमिष्टदं वन्दे परिव्राट चक्रवर्तिनम्। ओम ओम अथातो ब्रह्म ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ಅರ್ಜುನ ದಿಗ್ವಿಜಯ ಅದನ್ನು ಹೇಳ್ತಾ ಇದ್ದಾರೆ. ಸೊ ಮೊದಲು ಅವನು ಆ ಪರ್ವತ ದೇಶದ ರಾಜರುಗಳನ್ನು, ಆಮೇಲಿಂದ ಆ ಸಶಕ್ತಕರು, ಸೊ ಅವ್ರನ್ನೆಲ್ಲ ಸೋಲಿಸಿ ಅವರಿಂದ ಇದನ್ನು ಪಡ್ಕೊಂಡು ಕರವನ್ನು ಪಡ್ಕೊಂಡು ಆಮೇಲಿಂದ ಬಂದಿದ್ದಾನೆ ಭಗದತ್ತನತ್ತಿರ. ಭಗದತ್ತನತ್ರ ಸುಪ್ರತೀಕ ಅನ್ನುವಂಥ ಆನೆ ಇದೆ. ಸೊ ಈಗ ಭಗದತ್ತನತ್ರ ಬಂದದ್ದು ಏನಾಯಿತು, ಏನು ಯುದ್ಧ ಆಗ್ತದೆ ಅನ್ನುವಂಥದ್ದನ್ನು ನೋಡುವ. ಯಾರು ಓದ್ತೀರಿ ಇವತ್ತು? ಇವರಿಲ್ಲ, ವೈಲಾರಿಲ್ಲ. ಸುಲೋಚನಕ ಇದ್ದಾರಾ? ಸುಲೋಚನಕ ಕಾಣಿಸೋದಿಲ್ಲ. ಇನ್ಯಾರು ಓದ್ತೀರಿ? ಯಾರು ಓದ್ತೀರಿ? ಅನುಪಮಕ್ಕ ಓದ್ತೀರಿ? ಶಾಂತಿಯಕ್ಕ ಓದ್ತೀರಿ? ಶಾಂತಿಯಕ್ಕ, ಅನುಪಮಕ್ಕ, ಪಿ ಎನ್ ಬಿಟ್ರೆ ಓದಿ. ಹಾಂ, 224 ಆಗಿದೆ ಅಲ್ವಾ? ಪ್ರಾವ್ರಜತ್ ಚ ಭಗದತ್ತಂ ಊರ್ಜಿತಂ ಅಲ್ವಾ? ಸಮಭೂತ್ ಮಹಾರಣ, ದೊಡ್ಡ ಯುದ್ಧವೇ ಆಯಿತು, ಅಲ್ಲಿವರೆಗಾಗಿದೆ ಅಲ್ವಾ? ಸೊ 225, 714 ಪೇಜ್ ನಿಮ್ಮ ಪುಸ್ತಕದಲ್ಲಿ. ಸಹ ಅಭಿಯುಧ್ಯ ಸಗಜಃ ವಿನಾಷ್ಟಕಂ ಶಾಂತಃ ಪುರುಹೂತಾನಂದನಂ ಬ್ರೂಹಿತೆ ಸಮಕಾರಣಂ ತೋ ಇತಿ ಪ್ರಾಹ ದೇಹಿಕರಂ ಇತಿ ಅಥ ಅರ್ಜುನಃ. ಅನಂತರ ಭಗದತ್ತನು ಸುಪ್ರತೀಕವೆಂಬ ಆನೆಯನ್ನೇರಿ 8 ದಿನಗಳ ಕಾಲ ಯುದ್ಧ ಮಾಡಿ ಆಯಾಸಗೊಂಡು, ನಿನ್ನ ಯುದ್ಧಕ್ಕೆ ಕಾರಣವೇನು ಹೇಳು ಎಂದು ಅರ್ಜುನನ್ನು ಕೇಳಿದಾಗ ಅರ್ಜುನನು ಕಪ್ಪವನ್ನು ಕೊಡುವಿಕೆ ಎಂದರು. ಸೊ ಇವಾಗ ಏನಾಯಿತು? ಭಗದತ್ತನ ಜೊತೆಗೆ ಯುದ್ಧ. ಸೋ ಅಭಿಯುದ್ಧ ಸಗಜೋದಿ ನಾಷ್ಟಕಂ ಶ್ರಾಂತ ಆಹ ಪುರುಹೂತನಂದನಂ ಬ್ರೂಹಿತೆ ಸಮರ ಕಾರಣಂ ತು ಇತಿ ಪ್ರಾಹ ದೇಹಿ ಕರಂ ಇತಿ ಅಥ ಅರ್ಜುನಃ. ಸೊ ಮಹಾಭಾರತದಲ್ಲಿ ಕೂಡ ಕೆಲವೊಂದು ಹಾಸ್ಯ ಪ್ರಸಂಗಗಳು ಬರ್ತದೆ. ಯುದ್ಧದ ಮಧ್ಯದಲ್ಲೇ ಹಾಸ್ಯದ ಪ್ರಸಂಗ ಅಂದರೆ, ಭಗದತ್ತ ತನ್ನ ಅತ್ಯಂತ ಪ್ರಸಿದ್ಧವಾದ, ಅತ್ಯಂತ ಪರಾಕ್ರಮಿಯಾದ ಸುಪ್ರತೀಕ ಅನ್ನುವಂತಹ ಆನೆಯನ್ನು ಏರಿ ಯುದ್ಧ ಮಾಡಿದ್ದಾನೆ. ಯಾರ ಜೊತೆಗೆ? ಅರ್ಜುನನ ಜೊತೆಗೆ ಯುದ್ಧ ಮಾಡಿಬಿಟ್ಟು ಈಗ ಏನು ಸ್ಪೆಷಲ್ ಆಗಿದೆ ಅಂತ ಹೇಳಿದರೆ, 8 ದಿನ. ಸೊ ಅಭಿಯುದ್ಧ ಅಂತ ಹೇಳಿದರೆ ಯುದ್ಧ ಮಾಡಿ. ಎಷ್ಟು? ಯಾರು? ಸಹ, ಯಾರೀ? ಭಗದತ್ತ. ಸ ಗಜೋ, ಗಜ ಅಂದರೆ ಆ ಸುಪ್ರತೀಕ ಅನ್ನುವಂತಹ ಆನೆ. ಸ ಅಂದರೆ ಅದರ ಜತೆಗೆ. ದಿನ ಅಷ್ಟಕಂ, 8 ದಿನ ಯುದ್ಧ ಮಾಡಿದ್ದಾನೆ ಅರ್ಜುನನ ಹತ್ರ. ಶ್ರಾಂತ ಆಹ ಅಂತೇಳಿದರೆ ಬಳಲಿ ಹೋದ ಭಗದತ್ತ. ಎಷ್ಟು ಯುದ್ಧ ಮಾಡಿದರೂ ಅವನು ಗೆಲ್ಲುವುದಿಲ್ಲ, ಇವನು ಗೆಲ್ಲುವುದಿಲ್ಲ. ಸೊ ಶ್ರಾಂತ ಆಹ. ಆಮೇಲೆ ಕೇಳಿದ, ನೀನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಏನು ಸಂಗತಿ ಅಂತ. ಅಲ್ಲ, ಇದನ್ನೆಲ್ಲ ಮೊದಲೇ ಕೇಳಬೇಕಲ್ವಾ ಅಂತ ಹೇಳಿದರೆ, ಅವನು ಕೇಳಲಿಲ್ಲ, ಇವನು ಕೇಳಲಿಲ್ಲ. ಇವನನ್ನು ನೋಡಿ ಅವನು ಯುದ್ಧ ಶುರು ಮಾಡಿದ, ಅವನು ಯುದ್ಧ ಶುರು ಮಾಡಿದ, ಇವನು ಯುದ್ಧ ಮಾಡಿ ಶುರು ಮಾಡಿದ. ಹೀಗೆ 8 ದಿನ ಯುದ್ಧ ಮಾಡಿದರು ಎರಡೂ ಕಡೆಯವರು, ಅರ್ಜುನನು ಮತ್ತು ಭಗದತ್ತ. ಆ ಆನೆಯನ್ನು ಏರಿ ಯುದ್ಧ ಮಾಡಿದ್ದಾನೆ 8 ದಿನ. 8 ದಿನ ಯುದ್ಧ ಆದ ಮೇಲೆ ಎಚ್ಚರ ಆಯಿತು. ಯಾರಿಗೆ? ಭಗದತ್ತನಿಗೆ. ಏನು, ಇಷ್ಟೆಲ್ಲ ಆಯಾಸ ಆಗಿಬಿಟ್ಟಿದೆ, ಯಾವನಿವನು ಇಷ್ಟೊಂದು
ಇಷ್ಟೊಂದು ನನ್ನ ಹತ್ರ ಯುದ್ಧ ಮಾಡ್ತಾನೆ, ಆದರೂ ಇನ್ನೂ ಸೋಲಿಲ್ಲ ಇವ ಅಂತ ಆಮೇಲೆ ಕೇಳ್ತಾನೆ. ಪುರುಹೂತ ನಂದನಂ. ಪುರುಹೂತ ಅಂತ ಹೇಳಿದ್ರೆ ಇಂದ್ರನ ಮಗನಾದ ಅರ್ಜುನನನ್ನು, ಪುರುಹೂತ ನಂದನ ಅಂದರೆ ಅರ್ಜುನ, ದೇವೇಂದ್ರನ ಮಗ ಪುರುಹೂತ ನಂದನ. ಸೊ ಪುರುಹೂತ ನಂದನಂ ಅಂದರೆ ಅರ್ಜುನನನ್ನು ಏನು ಆಹಾ ಕೇಳಿದ. ಯಾರು? ಭಗದತ್ತ. ಬ್ರೂಹಿ ಹೇಳಪ್ಪ, ನೀನೀಗ 8 ದಿನ ಯುದ್ಧ ಮಾಡಿದೆಯಲ್ವಾ. ಬ್ರೂಹಿ ತೇ ನೀನು ಯುದ್ಧ ಮಾಡಿದ್ದು ಸಮರ ಕಾರಣಂ. ಸಮರ ಯುದ್ಧ, ಕಾರಣಂ ಅಂದರೆ ಯುದ್ಧ ಮಾಡಿದ್ಯಲ್ವ 8 ದಿನ, ಯಾಕೆ ಯುದ್ಧ ಮಾಡಿದಿ ಅಂತ. ಅಂದರೆ ಮೊದಲು ಕೇಳಬೇಕಾದ್ದನ್ನು 8 ದಿನ ಯುದ್ಧ ಮಾಡಿ ಆದ ಮೇಲೆ ಕೇಳುವುದಂತೇಳಿದರೆ ಇದು ಎಂಥ ಒಂದು ಪ್ರಸಂಗ ನೋಡಿ. ಯುದ್ಧ ಮಾಡುವುದಂತೇಳಿದರೆ ಅದೇನು ಆಟ ಆಡೋದಾ? ಅದು ಯುದ್ಧ ಮಾಡುವುದು. ಸೊ ಯುದ್ಧ ಮಾಡುವುದನ್ನು ಈ ರೀತಿಯೂ ಯುದ್ಧ ಮಾಡ್ತಾರಾ ಅಂತ ಆಶ್ಚರ್ಯ ಆಗ್ತದೆ. ಆಯ್ತಲ್ವಾ? ಸೊ ಏನಪ್ಪ ನೀನು ಯಾರು, ನೀನು ಯಾಕೆ ಯುದ್ಧ ಮಾಡಿದಿ ಅಂದರೆ, ಇಲ್ಲ ಫಸ್ಟಿಗೆ ಶಸ್ತ್ರ ಯಾರು ಎತ್ತಿದ್ದು ನೀವಲ್ವಾ. ಸೊ ಅಂತೇಳಿದ್ರೆ ನೀವಲ್ಲ ಯುದ್ಧಕ್ಕೆ ಬಂದದ್ದು. ನೀವು ಬಂದ ಮೇಲೆ ಅಲ್ಲ ನೀನು ಬಂದಲ್ಲ ನಮ್ಮ ಇದಕ್ಕೆ ದೇಶಕ್ಕೆ, ಅಲ್ಲ ನೀನು ನಮ್ಮ ದೇಶಕ್ಕೆ ಬಂದಿದ್ದೇನೆ, ಯಾಕೆ ಬಂದಿದ್ದೇನೆ ಅಂತ ಕೇಳಬೇಕಾ ಬೇಡವಾ ನೀವು? ಅಂದರೆ ಸೀದಾ ಯುದ್ಧವೇ ಮಾಡಿಬಿಡುದಾ? ಸರಿ ಅಂತೂ ಎಲ್ಲ ಹೇಳಿದ. ಹೀಗೀಗೆ ನಾವು ರಾಜಸೂಯ ಯಾಗ ಮಾಡ್ತಿದ್ದೇವೆ, ಪಾಂಡವರ ಪರವಾಗಿ ನಾನು ಬಂದಿದ್ದೇನೆ, ನಾನು ಪುರುಹೂತ ನಂದನ, ನಾನು ಇಂದ್ರನ ಮಗ ಅಂತ ಹೇಳ್ಕೊಂಡಿದ್ದಾನೆ. ನಾನು ಪಾಂಡುಪುತ್ರ ಅಂತ ಹೇಳ್ಕೊಳ್ಳಿಲ್ಲ, ನಾನು ಇಂದ್ರನ ಮಗ ಅಂತ ಹೇಳಿಕೊಂಡಿದ್ದಾನೆ ಅನ್ನುವಂಥದ್ದು. ಯಾಕೆಂತ ಅದು ಮುಂದೆ ಗೊತ್ತಾಗ್ತದೆ ಯಾಕೆ ಅವನು ಇಂದ್ರನ ಮಗ ಅಂತ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದು. ಬ್ರೂಹಿತೆ ಹಾಗಾದರೆ ನನಗೆ ಹೇಳು, ಏನಂತ ಹೇಳು? ಬ್ರೂಹಿತೆ ಸಮರ ಕಾರಣಂ ಹೇಳಿದಾಗ ಎಲ್ಲ ಹೇಳಿದ. ನಾವು ಪಾಂಡವರು ಹೀಗೆ ಕೃಷ್ಣನ ನೇತೃತ್ವದಲ್ಲಿ ನಾವು ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾನೆ ಅಲ್ವಾ. ಸೊ ಸಮರ ಕಾರಣಂ ತು ಇತಿ ಅಷ್ಟಾಗುವಾಗ ಹೇಳಿದ್ದಾನೆ. ಪ್ರಾಹ ಅರ್ಜುನ ಎಲ್ಲ ವಿಷಯ ಎಲ್ಲ ಹೇಳಿದ್ದಾನೆ. ಆದ್ದರಿಂದ ನಾನು ಬಂದಿದ್ದೇನೆ. ಸೊ ನೀವು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರೆ ನಾನು ಯುದ್ಧ ಮಾಡಿದೆ. ಸೊ ಯುದ್ಧ ಮಾಡಬೇಕಾದ್ರೆ ಯುದ್ಧ ಮಾಡಿ ತೊಂದರೆ ಇಲ್ಲ, ಅಥವಾ ನೀವು ರಾಜಸೂಯ ಯಾಗಕ್ಕೆ ಕಪ್ಪ ಕೊಟ್ಟು ಕಳಿಸೋದಿದ್ರೆ ಸಂತೋಷವಾಗಿ ಹಿಡ್ಕೊಂಡು ನಾನು ಹೋಗ್ತೇನೆ ಅಂತ ಅರ್ಜುನ ಹೇಳಿದ್ದಾನೆ. ಅಂದರೆ ಬ್ರೂಹಿ ಹೇಳಪ್ಪ, ತೇ ಸಮರ ಕಾರಣಂ ಯಾಕೆ ಯುದ್ಧ ಮಾಡಿದಿ ಅಂತ, ತು ಇತಿ ಅಂತ ಈಗ ಕೇಳುವುದಾ? ತು ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದು ಅಂದರೆ ಈಗ ಕೇಳುವುದೇನ್ರಿ? 8 ದಿನ ಯುದ್ಧ ಮಾಡಿದ ಮೇಲೆ ಯಾಕಪ್ಪ ಬಂದಿದ್ದಿ ನೀನು ಅಂತ ಕೇಳೋದು ಉಂಟಾ? ಅದಕ್ಕೆ ಹೇಳ್ತಾರೆ ತು ಇತಿ ಪ್ರಾಹ ಅರ್ಜುನ. ಅಲ್ಲ ಈಗಾದರೂ ಕೇಳಿದ್ಯಲ್ಲಪ್ಪ ಅಂತ ಸಂತೋಷದಲ್ಲಿ ಹೇಳಿದ. ಹೀಗೆ ಸಂಗತಿ ಅಂತ. ದೇಹಿ ಕರಂ ಆದ್ದರಿಂದ ಕಪ್ಪ ಕೊಡುವವನಾಗು, ಹಿಡ್ಕೊಂಡು ಹೋಗ್ತೇನೆ. ಪ್ರಾಹ ದೇಹಿ ಕರಂ ಇತಿ ಅಥ ಅರ್ಜುನ. ಅಥ ಅಂದರೆ ಅವನು ಕೇಳಿದಾಗ ಏನಪ್ಪ ಏನು ಸಂಗತಿ ಅಂತ ಅರ್ಜುನ ಹೇಳಿದ್ದಾನೆ. ಕರಂ ಇತಿ ಅಥ ಅರ್ಜುನ ದೇಹಿ ಕರಂ. ಕರಂ ಅಂದರೆ ಕಪ್ಪವನ್ನು ದೇಹಿ ಕೊಡು. ಭವತಿ ಭಿಕ್ಷಾಂ ದೇಹಿ ಅಂತ ಉಪನಯನದಲ್ಲಿ ಬರ್ತದೆ ನೋಡಿ, ಭಿಕ್ಷಾಂ ದೇಹಿ ಭಿಕ್ಷೆಯನ್ನು ಕೊಡು. ಸೊ ಇಲ್ಲಿ ಕರಂ ದೇಹಿ ಅಂದರೆ ನನಗೆ ಕಪ್ಪವನ್ನು ಕೊಡು, ನಾನು ತಗೊಂಡು ಹೋಗ್ತೇನೆ. ಅಂದರೆ ನಿನ್ನ ಹತ್ರ ಯುದ್ಧ ಮಾಡಲಿಕ್ಕೆ 8 ದಿನ ಯುದ್ಧ ಮಾಡಿ ಆಗಿದೆ, ಈಗ ನೀನು ಯುದ್ಧದ ಕಾರಣ ಕೇಳ್ತಿ, ಇನ್ನು ಯಾವ ಥರ ಎಲ್ಲ ನಿಂದಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ಈ ಥರ ಎಲ್ಲ ಟೈಮ್ ವೇಸ್ಟ್ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ, ರಾಜಸೂಯ ಯಾಗ ಆಗಬೇಕು, ಆದ್ದರಿಂದ ಬೇಗ ವಾಪಸ್ ಕೂಡ ಹೋಗಬೇಕು ನಾವು ಅನ್ನುವ ಅರ್ಥದಲ್ಲಿ ಕಪ್ಪ ಕೊಡು, ಹಿಡ್ಕೊಂಡು ಹೋಗ್ತೀನಿ. ನಾನು ಇಂದ್ರನ ಮಗ, ಪುರುಹೂತ ನಂದನಂ ಆಹಾ ಅಂತೇಳಿ. ಪುರುಹೂತ ನಂದನ ಅಂದರೆ ಇಂದ್ರನ ಮಗ ಹೇಳಿದ ಅಂತ. ಸೊ ಈ 225ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ನಾನು ಪುರುಹೂತ ನಂದನ ಅಂತ. ಸೊ ಏನಾಯಿತು? ದಿನಾಷ್ಟಕಂ. ಹೌದು, ಈ ಭಗದತ್ತ ತನ್ನ ಆನೆಯನ್ನು ಏರಿ ಸ ಗಜ ಅಭಿಯುದ್ಧ. ಎಷ್ಟು ದಿವಸ? ದಿನ ಅಷ್ಟಕಂ 8 ದಿನಗಳ ಕಾಲ ಯುದ್ಧ ಮಾಡಿ ಅಭಿಯುದ್ಧ ಬಳಲಿ ಶ್ರಾಂತ ಅಂತೇಳಿದ್ರೆ ಸುಸ್ತಾಯಿತು. ಯಾರಿಗೆ? ಭಗದತ್ತನಿಗೆ. ಆಗ ಕೇಳ್ತಾನೆ, ಅರೆ ನೀನು ಯಾರಪ್ಪ, ಯಾಕೆ ಬಂದಿದ್ದಿ ಅಂತ. ಅಂದರೆ ಮೊದಲು ಸ್ವಲ್ಪ ಜೋಶ್ ಇತ್ತಲ್ವ, ಯುದ್ಧ ಮಾಡಿಬಿಡುವ ಅಂತ ಯುದ್ಧ ಮಾಡಿದ್ದಾನೆ. ಸೊ ಈಗ ಏನು ಸ್ವಲ್ಪ ಆಯಾಸ ಆದ ಕೂಡಲೇ ಕೇಳಿದ್ದಾನೆ, ನೀನು ಯಾರು, ಏನು ಸಂಗತಿ, ಯಾಕೆ ಬಂದೆ, ಸೊ ಏನು ಯುದ್ಧಕ್ಕೆ ಏನು ಕಾರಣ ನಿಂದು ಅಂತ ತಿಳಿಸು ಅಂತ ಹೇಳಿದಾಗ ಅರ್ಜುನ ಹೇಳಿದ ಹೀಗೆ ಸಂಗತಿ ಅಂತೆಲ್ಲ ಹೇಳಿಬಿಟ್ಟು ಹೇಳ್ತಾನೆ, ಕಪ್ಪ ಕೊಡು,
ನಾನು ಹೋಗ್ತೇನೆ ಅಂತ. ಸೊ ಭಗದತ್ತನ ಆನೆ ಸುಪ್ರತೀಕ 8 ದಿನಗಳ ಕಾಲ ಕಾರಣ ತಿಳಿಯದೇ ಯುದ್ಧ ಮಾಡಿದ ಎಂಬುದು ಇಲ್ಲಿಯ ಸ್ವಾರಸ್ಯ. ಎಂಥ ಸ್ವಾರಸ್ಯಗಳೆಲ್ಲ ಇದೆ ಅನ್ನುವಂಥದ್ದು. ಬಳಲಿದವನಾಗಿ ಭಗದತ್ತ ಕೇಳ್ತಾನೆ ದೇವೇಂದ್ರನ ಮಗನಾದ ಅರ್ಜುನನನ್ನು ಕುರಿತು, ನಿನ್ನ ಯುದ್ಧ ಕಾರಣವನ್ನು ಹೇಳು ಎಂದು ಭಗದತ್ತನು ಹೇಳ್ತಾನೆ. ಆಮೇಲೆ ಅರ್ಜುನನು ಹೇಳ್ತಾನೆ, ವಿಶೇಷವಾಗಿ ನಾನು ಬಂದದ್ದೇನು ರಾಜಸೂಯ ಯಾಗಕ್ಕೆ, ಕಪ್ಪ ಕೊಡು, ನಾನು ಮುಂದೆ ಹೋಗ್ತೇನೆ ಅಂತ ಅರ್ಜುನ ಹೇಳ್ತಾನೆ. ಸೊ ನೆಕ್ಸ್ಟ್ ಶ್ಲೋಕ ಏನು ಬಿಟ್ರೆ 226ನೇ ಶ್ಲೋಕ. ಸಹ ಅಪಿ ಅದಾಕರಂ ಅಮುಷ್ಯವಾಸವಃ ಮದ್ಗುರುಃ ತವ ಪಿತಾ ಇತಿ ಸಾದರಂ ನ ಏವ ಏತುಂ ಇಹ ಶಕ್ಷ್ಯಸಿ ತ್ವಂ ಇತಿ ಅವದತ್ ಹರಿವರಾಸ್ತ್ರ ತೇಜಸ. ಭಗದತ್ತನು ಅರ್ಜುನನಿಗೆ, ನಿನ್ನ ತಂದೆಯಾದ ಇಂದ್ರನು ನನಗೆ ಗುರು ಎಂದು ಹೇಳಿ ಆದರಪೂರ್ವಕವಾಗಿ ಕಪ್ಪವನ್ನು ಕೊಟ್ಟುಬಿಟ್ಟ. ಆದರೆ ವೈಷ್ಣವಾಸದ ಬಲದಿಂದ ನನ್ನನ್ನು ಗೆಲ್ಲಲಾರೆ ಎಂದು ಕೂಡ ಹೇಳಿದನು. ಸೋಪಿ ಅದಾತ್ ಸೋಪ್ಯದಾತ್ ಕರಂ ಅಮುಷ್ಯ ವಾಸವಃ ಮದ್ಗುರುಃ ತವ ಪಿತೇತಿ ಸಾದರಂ ನೈವ ಜೇತುಂ ಇಹ ಶಕ್ಷ್ಯಸಿ ತ್ವಂ ಇತಿ ಅವದತ್ ಹರಿಃ ವರಾಸ್ತ್ರ ತೇಜಸ. ಹರಿವರಾಸ್ತ್ರ ತೇಜಸ. ಇಷ್ಟು ಹೇಳಿದ್ದೆ ತಡ. ಸೋಪಿ ಅದಾತ್ ಕರಂ, ಕಪ್ಪ ಹಿಡ್ಕೊಂಡು ಬಂದೇ ಬಿಟ್ಟ ಭಗದತ್ತ. ಆಶ್ಚರ್ಯ, ಹೇಳದೆ ಕೇಳದೆ 8 ದಿನ ಯುದ್ಧ ಮಾಡಿದವ, ನೀನು ಕಪ್ಪ ಕೊಡು, ನಾನು ಹಿಡ್ಕೊಂಡು ಹೋಗಿಬಿಡ್ತೇನೆ ಅಂತ ಹೇಳಿದ ಕೂಡಲೇ ಅವ ಒಳಗೋಗಿ ಕಪ್ಪ ಹಿಡ್ಕೊಂಡು ಬಂದದ್ದೇ ಅಲ್ಲ, ಯಾರು ಭಗದತ್ತ. ಸೋ ಅಂದರೆ ಸಹ, ಅವನು, ಅಪಿ ಅವನು ಕೂಡ, ಅದಾತ್ ಕರಂ ಕೊಟ್ಟುಬಿಟ್ಟ, ಅದಾತ್ ಕೊಟ್ಟ, ಕರಂ ಅಮುಷ್ಯ ವಾಸವಃ ಅಂದರೆ ಏನು ಯೋಚನೆ ಮಾಡಿದ್ದಾನೆ ಅವನು ಭಗದತ್ತ, ಹೇಳ್ತಾನವ. ವಾಸವಃ ಮದ್ಗುರುಹು, ನೀನು ಇಂದ್ರನ ಮಗ ಅಲ್ವಾ, ಇಂದ್ರ ನನ್ನ ಗುರುವಪ್ಪ, ನಾನು ಅವನ ಶಿಷ್ಯ, ನಿನ್ನ ತಂದೆದು ಶಿಷ್ಯ ನಾನು. ವಾಸವಃ ಅಂದರೆ ದೇವೇಂದ್ರನು, ಮತ್ತು ಗುರುಹು ನನ್ನ ಗುರು. ತವ ಪಿತ ನಿನ್ನ ತಂದೆ ದೇವೇಂದ್ರ, ತವ ಪಿತ ವಾಸವಃ ದೇವೇಂದ್ರನು, ಮತ್ತು ಗುರು ನನ್ನ ಗುರು. ಇತಿ ಸಾದರಂ ಅಂದರೆ ನೀನು ದೇವೇಂದ್ರನ ಮಗ ಅಲ್ವಾ ಅಂತ ಹೇಳ್ಕೊಂಡು ಗೌರವ ಕೊಟ್ಟು ಅರ್ಜುನನಿಗೆ, ನನ್ನ ಅಂದರೆ ಪ್ರೀತಿಯ ಗುರುಗಳ ಮಗ ನೀನು, ಆದ್ದರಿಂದ ಗುರುಗಳಿಗೆ ಒಂದು ವೇಳೆ ಬಂದರೆ ನಾನು ಹೇಗೆ ಗೌರವ ಕೊಡ್ತೇನೆ ಹಾಗೆ ಗುರು ಪುತ್ರನಿಗೂ ಹಾಗೆ ಗೌರವ ಕೊಡಬೇಕಲ್ವ ಅಂಥೇಳಿಬಿಟ್ಟು ಭಾಳ ಗೌರವ ಕೊಟ್ಟು ಕಪ್ಪ ಹಿಡ್ಕೊಂಡು ಬಂದು ಕೊಡ್ತಾ, ಅಂದರೆ ಕೊಡ್ತಾ ಒಂದು ಮಾತು ಕೂಡ ಹೇಳಿಬಿಟ್ಟ. ಏನಂತ, ನೈವ ಜೇತುಂ ಇಹ ಶಕ್ಷ್ಯಸಿ. ಏನು ವಿಷಯ ಅಂತ ಹೇಳಿದರೆ, ನೀನು ಇಂದ್ರನ ಮಗ ಅರ್ಜುನ, ಎಲ್ಲ ಸರಿ, ಶ್ರೇಷ್ಠ ಧನುರ್ಧರ, ನಿನ್ನ ಹತ್ರನೂ ದಿವ್ಯಾಸ್ತ್ರ ಇದೆ, ನಿನ್ನ ಹತ್ರ ವಾಯುದೇವರದ್ದು ಆವೇಶ ಇದೆ, ವೀರಾವೇಶ ಇದೆ. ನೀನು ಯಾರದ್ದು ವೇದವ್ಯಾಸರ ಮಗ ಪಾಂಡು, ಅಂದರೆ 3 ಜನ ವೇದವ್ಯಾಸರ ಮಕ್ಕಳೇ ತಾನೆ. ಸೊ ವೇದವ್ಯಾಸರ ಮಗ ಪಾಂಡು, ಪಾಂಡುವಿನ ಮಗ ನೀನು. ಸೊ ಎಲ್ಲ ಸರಿ, ವಿಷಯ ಎಲ್ಲ ಸರಿ. ಆದರೆ ಶ್ರೇಷ್ಠ ಧನುರ್ಧರ ಆದರೂ ನಿನ್ನ ರಥ ಅನ್ನುವಂಥದ್ದು ಎಲ್ಲಿ ಸಮುದ್ರದ ಮೇಲೆಯೂ ಹೋಗ್ತದೆ, ಆಕಾಶದಲ್ಲಿಯೂ ಓಡಾಡ್ತದೆ. ಶ್ರೇಷ್ಠ ಗಾಂಡೀವ ನಿನ್ನ ಕೈಯಲ್ಲಿ ಉಂಟು, ಅಕ್ಷಯ ಬತ್ತಳಿಗೆ ಉಂಟು, ನಿನ್ನ ಧ್ವಜದಲ್ಲಿ ಹನುಮಂತ ಕೂತಿದ್ದಾರೆ, ಎಲ್ಲ ಸರಿ. ಆದರೆ ನೈವ ಜೇತುಂ ಇಹ ಶಕ್ಷ್ಯಸಿ, ಜೇತುಂ ನನ್ನನ್ನು ಗೆಲ್ಲಲಿಕ್ಕೆ, ಇಹ ಇಲ್ಲಿ, ನೈವ ಶಕ್ಷ್ಯಸಿ ನಿನ್ನಿಂದ ಸಾಮರ್ಥ್ಯ ಇಲ್ಲ. ಅರೆ, ಅರ್ಜುನನಿಗೆ ಒಂದು ಸಲಕ್ಕೆ ಕಪ್ಪ ತಂದು ಕೊಟ್ಟ ಅಂತ ಭಾರಿ ಖುಷಿಯಾಗಿದೆ ಭಗದತ್ತ. ಆದರೆ ಅದರ ಜತೆಗೆ ಒಂದು ಮಾತು ಉಂಟು, ಒಂದು ವಿಷಯ ಮಾತ್ರ. ಏನದು, ನಿನಗೆ ಯುದ್ಧ ಮಾಡಿದೆಯಲ್ವ ನನ್ನ ಹತ್ರ, ಇನ್ನು ನೀನು 2 ವರ್ಷ ಯುದ್ಧ ಮಾಡಿದರೂ ನನ್ನನ್ನು ಗೆಲ್ಲಿಕ್ಕಾಗೋದಿಲ್ಲ ನಿನಗೆ ಅಂತ. ಅರೆ, ಇಷ್ಟೆಲ್ಲ ಶ್ರೇಷ್ಠ ಧನುರ್ಧರ, ಇಷ್ಟೆಲ್ಲ ಗಾಂಡೀವ, ಅದು ಇದು ಎಲ್ಲ ಸರಿ,
ನಿನಗೆ ನನ್ನನ್ನು ಗೆಲ್ಲಿಕ್ಕೆ ಆಗೋದಿಲ್ಲ. ಯಾರು ಹೇಳಿದ್ದು? ಭಗದತ್ತ. ಏನದು ಸುಪ್ರತೀಕ ಅನ್ನುವಂಥದ್ದು? ಆ ಒಂದು ಮಹಾಪರಾಕ್ರಮಿಯಾದ ಆನೆ ಉಂಟು ಅಂತೇಳಿಯಾ? ಏನು ಸಂಗತಿ ಅಂತ ಕೇಳಿದರೆ, ತ್ವಂ ನೈವ ಜೇತುಂ ಇಹ ಇಹ ತ್ವಂ ನೀನು ನೈವ ಜೇತುಂ ಶಕ್ಷಸಿ, ಜೇತುಂ ಗೆಲ್ಲಲಿಕ್ಕೆ, ನೈವ ಶಕ್ಷಸಿ ಶಕ್ನೋತಿ ಅಂದರೆ ತ್ವಂ ಶಕ್ನೋತಿ ಅವನು, ಶಕ್ನೋತಿ ಅಂದರೆ ಸಾಮರ್ಥ್ಯ ಇರುವುದು, ನಾ ಶಕ್ನೋತಿ ನೈವ ಶಕ್ನೋತಿ ಅಂದರೆ ಅವನಿಗೆ ಸಾಮರ್ಥ್ಯ ಇಲ್ಲ. ತ್ವಂ ಅಂತ ಹೇಳುವಾಗ ಶಕ್ನೋಸಿ, ಆದರೆ ಇಲ್ಲಿ ಏನು ಬಂದಿದೆ? ಶಕ್ಷ್ಯಸಿ. ಶಕ್ಷ್ಯಸಿ ಅಂದರೆ ಭವಿಷ್ಯತ್ ಕಾಲ. ನಿನ್ನಿಂದ ನನ್ನನ್ನು ಗೆಲ್ಲಲಾಗದು ಅಂದರೆ ಅಲ್ಲ, ಗುರುಪುತ್ರ ಎಲ್ಲ ಸರಿ, ನಿನ್ನ ಮೇಲೆ ಗೌರವ ಉಂಟು ಎಲ್ಲ ಸರಿ, ನಿನ್ನ ತಂದೆ ನನ್ನ ಗುರು ಅದು ಹೌದು. ಆದರೆ ನೀನು ನನ್ನ ಹತ್ರ ಯುದ್ಧ ಮಾಡಿದೆಯಲ್ವಾ, ನೀನು ತಿಳ್ಕೊಂಡಿರ್ಬೋದು ಭಗದತ್ತ ಹೆದರಿಕೊಂಡು ತಂದ. ಅಲ್ಲ, ಭಗದತ್ತ ಹೆದರಿಕೊಂಡದ್ದು ಏನಿಲ್ಲ. ಇಂದ್ರ ತನ್ನ ಗುರುಗಳು ಅಂತ ಹೇಳ್ಕೊಂಡು ಇಂದ್ರಪುತ್ರ ಅರ್ಜುನ ಬಂದಿದ್ದಾನೆ ಅಂತ ಕಪ್ಪ ಕೊಟ್ಟದ್ದು ಹೌದು. ಇನ್ನೊಂದು ವಿಷಯ ಏನಂದರೆ, ನಿನಗೆ ನನ್ನನ್ನು ಗೆಲ್ಲಿಕ್ಕಾಗೋದಿಲ್ಲ. ಯಾಕೆ? ಇತಿ ಅವದತ್ ಅಂದರೆ ಹೇಳಿದ ಅಲ್ವಾ ಅವನು. ಏನದು ವಿಷಯ? ಅದನ್ನು ಹೇಳ್ತಾನ? ಅದನ್ನು ಹೇಳು ಮಾರಾಯ, ಯಾಕೆ ಏನು ಅಂತ. ಹರಿವರಾಸ್ತ್ರ ತೇಜಸ, ಮಧ್ವ ಗುರುಗಳು ಹೇಳ್ತಾರೆ, ಹರಿವರಾಸ್ತ್ರ. ಹರಿವರಾಸ್ತ್ರ ಅಂತೇಳಿದರೆ ಯಾವುದದು? ಹರಿ ಭಗವಂತನಿಂದ. ಯಾರಿವ? ಭಗದತ್ತ ಅಂತೇಳಿದರೆ ನರಕಾಸುರನ ಮಗ ಇವ. ಸೊ ಏನೆಲ್ಲ ಹೇಳುದವ? ನಿನ್ನ ತಂದೆ ದೇವೇಂದ್ರ ನನಗೆ ಗುರುವಾಗಿದ್ದಾನೆ. ಈ ಪ್ರಕಾರ ಭಗದತ್ತ ಹೇಳಿ ಅರ್ಜುನನಿಗೆ ಕುರಿತು ಪ್ರೀತಿಪೂರ್ವಕವಾಗಿ ಕಪ್ಪವನ್ನು ಕೊಡ್ತಾನೆ. ಅಂದರೆ ಅರ್ಜುನ ಗುರುಪುತ್ರ ಎನ್ನುವ ಅಭಿಪ್ರಾಯದಿಂದ ಕಪ್ಪ ಕೊಟ್ಟ ಅಂತ. ಆದರೆ ಜೊತೆಗೆ ಈ ಮಾತು ಹೇಳ್ತಾನಲ್ವಾ, ಏನಿದು? ವರಾಹರೂಪಿಯಾದ ಹರಿಯಿಂದ ನರಕಾಸುರನಿಗೆ ಕೊಡಲ್ಪಟ್ಟ ಈ ಯಾವುದಿದು ಒಂದು ಅಸ್ತ್ರ ಉಂಟು. ಯಾವುದದು? ವೈಷ್ಣವಾಸ್ತ್ರ. ಅಪ್ಪನಿಂದ ನನಗೆ ಬಂದಿದೆ, ಅದೀಗ ನನ್ನ ಹತ್ರ ಉಂಟು. ಯಾವುದದು? ಹರಿವರಾಸ್ತ್ರ. ಯಾರು? ಭಗವಂತ ವರಾಹ ರೂಪದಲ್ಲಿದ್ದಾಗ ನರಕಾಸುರನಿಗೆ ಕೊಟ್ಟ ವರ ಅಸ್ತ್ರ. ವರ ಅಸ್ತ್ರ ಅಂದರೆ ಶ್ರೇಷ್ಠವಾದ ಅಸ್ತ್ರ. ಯಾವುದದು? ವರಾಹರೂಪಿಯಾದ ಹರಿ ಕೊಡಬೇಕಿದ್ದರೆ ಅದು ಹರಿದ್ದೇ ಅಸ್ತ್ರ. ಹರಿದ್ದ ಅಸ್ತ್ರ ಅಂದರೆ ಅದಕ್ಕೆ ವೈಷ್ಣವಾಸ್ತ್ರ ಅಂತ ಹೆಸರು. ಅಂದರೆ ವಾಯವ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಅದಕ್ಕಿಂತಲೂ ಮೇಲಿದ್ದು ಯಾವುದದು? ನಾರಾಯಣಾಸ್ತ್ರ ಅಥವಾ ವೈಷ್ಣವಾಸ್ತ್ರ ಅನ್ನುವಂಥದ್ದು. ಹರಿವರಾಸ್ತ್ರ. ಹರಿವರಾಸ್ತ್ರ ಅಂದರೆ ವೈಷ್ಣವಾಸ್ತ್ರ ಇದೆ ನನ್ನ ಹತ್ರ. ಆದ್ದರಿಂದ ವೈಷ್ಣವಾಸ್ತ್ರ ವರಾಹರೂಪಿಯಾದ ಹರಿಯಿಂದ ನರಕಾಸುರನಿಗೆ ಕೊಟ್ಟಲ್ಪಟ್ಟ, ನರಕಾಸುರ ಅಂದರೆ ಅಪ್ಪ, ಅಪ್ಪನಿಂದ ಬಂದಿದೆ ಭಗದತ್ತನಿಗೆ. ಈಗ ನನ್ನಲ್ಲಿರುವ ವೈಷ್ಣವಾಸ್ತ್ರದ ಪ್ರಭಾವದಿಂದ ನನ್ನನ್ನು ಗೆಲ್ಲಲಿಕ್ಕೆ ನಿನಗಾಗುವುದಿಲ್ಲ ಅಂತ ಹೇಳಬೇಕಾವ. ಕಪ್ಪ ಕೊಟ್ಟದ್ದು ಖುಷಿಯಾದದ್ದು ಹೌದು, ಸಂತೋಷ ಆದದ್ದು ಹೌದು, ಎಲ್ಲ ಹೌದು. ಎಲ್ಲ ಆದರೂ ಈ ಮಾತು ಒಂದು ಬೇಕಾಗಿತ್ತ? ಯಾಕೆ ಅಂತ ಹೇಳಿದ್ರೆ, ಕಪ್ಪ ಕೊಡೋದು ಮುಂದೆ ಕಳಿಸೋದಪ್ಪ. ಯಾಕಂತ ಹೇಳಿದ್ರೆ, ಈಗೇನು ರಾಜಶ್ರೀಯ ಯಾಗ ಮಾಡಲಿಕ್ಕೆ ಹೊರಟಿದ್ದಾರೆ, ನಂದು ಕಾಂಟ್ರಿಬ್ಯೂಷನ್ ಇರಬೇಕು. ಪ್ರತಿಯೊಬ್ಬರು ಒಂದು ಒಳ್ಳೆ ಕೆಲಸ ಆಗ್ತದಂತಾದರೆ ಎಲ್ಲರೂ ಅವರವರ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು. ಸೊ ಆ ಥರ ಕೊಟ್ಟದ್ದಾಯಿತು, ಕಪ್ಪ ಕೊಟ್ಟದ್ದಾಯಿತು. ಎಲ್ಲ ಆದಮೇಲೆ ಅದು ಅಲ್ಲದೆ ಗುರುಗಳ ಮಗ, ತನ್ನ ಗುರುಗಳ ಮಗ, ಪ್ರೀತಿ ಗೌರವ ಆ ಉಪಚಾರ ಎಲ್ಲ ಮಾಡಿದ್ದಾಯಿತು. ಆದರೆ ಈ ಮಾತು ಬೇಕಾ ಅಂತ ಕೇಳಿದರೆ, ಅಂದರೆ ಒಂಚೂರು ಅಂದರೆ ನನ್ನನ್ನು ಗೆಲ್ಲಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ, ಒಂದು ಕಿವಿ ಮಾತು ತಿಳ್ಕೊ, ನೀನು ದೊಡ್ಡ ಒಂದು ಧನುರ್ಧರ ಎಲ್ಲ ಆಗಿರ್ಬೋದು, ನಿನಗೆ ನನ್ನನ್ನು ಗೆಲ್ಲಲಿಕ್ಕೆ ಮಾತ್ರ ಆಗೋದಿಲ್ಲ, ನೆನಪಿರಲಿ ಅಂತ ಹೇಳಿದ ಹಾಗೆ. ಸೊ ಇಷ್ಟು ಹೇಳಿಯೇ ಬಿಟ್ಟ. ಸೊ ಹೀಗೆ ಅವನು ಭಗದತ್ತ ಏನು ಹೇಳ್ತಾನೆ? ನಿನ್ನ ತಂದೆ ಇಂದ್ರ ನನಗಿಂತ ಹಿರಿಯ, ನನ್ನ ಗುರು ಯಾರದು? ಮತ್ತು ಗುರು ನನ್ನ ಗುರುಗಳು ಎಂದು ನುಡಿದು ಒಳಗೆ ಹೋದ, ಕಪ್ಪ ಇಟ್ಕೊಂಡು ಬಂದ, ಕೊಟ್ಟ. ಭಾರಿ ಪ್ರೀತಿ ಗೌರವ ಎಲ್ಲ ಉಪಚಾರ ಎಲ್ಲ ಆಯಿತು ಅರ್ಜುನನಿಗೆ. ಆದರೆ ಜೊತೆಗೆ ಒಂದು ಮಾತು ಕೂಡ ಹೇಳಿದ. ಏನದು? ನನ್ನಲ್ಲಿ ಶ್ರೇಷ್ಠವಾದ ವೈಷ್ಣವಾಸ್ತ್ರ ಇರುವುದರಿಂದ
ಹರಿವರಾಸ್ತ್ರ ತೇಜಸ. ಭಗವಂತ ವರಾಹರೂಪಿಯಾದ ಭಗವಂತನು ಕೊಟ್ಟಿರುವಂತಹ ವರಾಸ್ತ್ರ ಅಂದರೆ ಶ್ರೇಷ್ಠವಾದ ವೈಷ್ಣವಾಸ್ತ್ರದ ತೇಜಸ, ತೇಜಸ್ಸಿನ ಕಾರಣ ಅಂದರೆ ವೈಷ್ಣವಾಸ್ತ್ರಕ್ಕೆ ಯಾರೂ ಕೂಡ ಎದುರಿಲ್ಲ, ಅರ್ಜುನನೂ ಇಲ್ಲ, ಯಾರೂ ಇಲ್ಲ ಅಂತ ಏನು ಇವನಿಗೆ ಭಗದತ್ತನಿಗೆ ಬಹಳ ತಲೆಯಲ್ಲಿ ಹಮ್ಮು. ಸೊ ಹೀಗೆ ನನ್ನನ್ನು ನೀನು ಗೆಲ್ಲಲು ಸಮರ್ಥನಾಗಲಾರೆ, ನೈವ ಶಕ್ಷಸಿ, ನಿನ್ನಿಂದ ನನ್ನನ್ನು ಗೆಲ್ಲಲಿಕ್ಕೆ ಅಂದರೆ ನನ್ನನ್ನು ಗೆಲ್ಲಲಿಕ್ಕೆ ನಿನ್ನಿಂದ ಆಗುವುದಿಲ್ಲ ಅಂತ ನುಡಿದ. ಅಂದರೆ ಕಪ್ಪ ನೀಡುವಾಗಲೂ ನಾನು ಸೋತಿದ್ದೇನೆ ಅಂತ ಎಣಿಸ್ಕೊಡ್ಬೇಡ, ನಾನು ಸೋಲುವವ ಅಲ್ಲ. ಕಪ್ಪ ನೀಡ್ತಾ ಇರೋದು ಯಾಕೆ ಅಂತ ಹೇಳಿದರೆ ನಮ್ಮ ಗುರುಗಳ ಮಗ ಇಂದ್ರಪುತ್ರ. ಸೊ ಇಂದ್ರನಂದನ, ಪುರುಹೂತ ನಂದನ ಅಂತ ಗುರುಗಳ ಮಗ ಅಂತ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ನನ್ನ ಹತ್ರ ಭಗವಂತನೇ ಕೊಟ್ಟ ವೈಷ್ಣವಾಸ್ತ್ರ ಇದೆ, ಅಪ್ಪನಿಗೆ ಕೊಟ್ಟದ್ದು ಮಗನಿಗೆ ಬಂದಿದೆ. ಅದರ ತೇಜಸ್ಸಿನಿಂದ ಹರಿವರಾಸ್ತ್ರ ತೇಜಸ, ಅದರ ತೇಜಸ್ಸಿನಿಂದ ನಾನು ಅಜೇಯ, ನನ್ನನ್ನು ಗೆಲ್ಲಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ, ನಿನ್ನಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ ಗುರುಗಳ ಮಗ ಆಗಿ ಹೋಗಿಬಿಟ್ಟು, ಆದ್ದರಿಂದ ನೀನು ಕಪ್ಪವನ್ನು ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಿ. ನಿನಗೆ ನನ್ನನ್ನು ನನ್ನನ್ನು ಗೆದ್ದು ಕಪ್ಪವನ್ನು ತಗೊಳ್ಳುವಂಥ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳಿಬಿಟ್ಟ. ನೆಕ್ಸ್ಟ್ ಶ್ಲೋಕ ಬಿ ಎನ್ ಭಟ್ರೆ. ಸ್ನೇಹಪೂರ್ವಂ ಪ್ರದತ್ತೇತು ಕರೆ ನ ಏವ ಆಹ ಚ ಉತ್ತರಂ ಅರ್ಜುನಃ ವ್ಯರ್ಥಕಲಹಂ ಅನಿಚ್ಛನ್ ಸೇಹ ಯಂತ್ರಿತಃ. ಸ್ನೇಹದಿಂದ ಭಗದತ್ತನು ಕಪ್ಪವನ್ನು ಕೊಟ್ಟ ನಂತರ ತಂದೆಯ ಶಿಷ್ಯನಾದವನು ನನಗೂ ಶಿಷ್ಯನೆಂದು ಭಾವಿಸಿ ಸ್ನೇಹಕ್ಕೆ ಕಟ್ಟುಬಿದ್ದು ಕಪ್ಪ ಬಂದ ಮೇಲೆ ವ್ಯರ್ಥ ಕಲಹ ಬೇಡವೆಂದು ಸುಮ್ಮನಾದನು. ಸ್ನೇಹಪೂರ್ವಂ ಪ್ರದತ್ತೇತು ಖರೆ ನೈವಾಹ ಚೋತ್ತರಂ ಅರ್ಜುನೋ ವ್ಯರ್ಥ ಕಲಹಂ ಅನಿಚ್ಛನ್ ಸ್ನೇಹಯಂತ್ರಿತಃ. ಸ್ನೇಹಪೂರ್ವಂ ಪ್ರದತ್ತ, ಕಪ್ಪ ಕೊಟ್ಟಿದ್ದಾನೆ. ಪ್ರದತ್ತ, ದತ್ತ ಅಂದರೆ ಕೊಡುವುದು, ಪ್ರದತ್ತ ಅಂದರೆ ವಿಶೇಷವಾಗಿ ಕೊಟ್ಟಿದ್ದಾನೆ. 8 ದಿನ ಯುದ್ಧ ಮಾಡಿ ಆ ನಂತರ ಕಪ್ಪ ಕೊಟ್ಟಿದ್ದಾನೆ. ಸೊ ಇದು ಶ್ರೇಷ್ಠವಾದ ಒಂದು ವಿಷಯ. ಸೊ ಪ್ರದತ್ತ ಕೊಟ್ಟಿದ್ದಾನೆ, ವಿಶೇಷವಾಗಿ ಕೊಟ್ಟಿದ್ದಾನೆ, ಪ್ರದತ್ತ. ಸ್ನೇಹಪೂರ್ವಂ ನಮ್ಮ ಗುರುಗಳ ಮಗ ಅಂತ ಉಪಚಾರ ಮಾಡಿ ಗೌರವ ಎಲ್ಲ ಕೊಟ್ಟಿದ್ದಾನೆ. ಕರೆ ಪ್ರದತ್ತೇತು, ಕರೆ ಅಂದರೆ ಕಪ್ಪ ಕೊಡಲು, ಪ್ರದತ್ತೇತು ಅಂದರೆ ಪ್ರದತ್ತೆ ಸಪ್ತಮಿ ಭಕ್ತಿ ಕೊಡಲು, ನೈವಾಹ ಚ ಉತ್ತರಂ ಇವನಿಗೇನು ಉತ್ತರ ಕೊಡಬೇಕು, ಇವನಿಗೆ ಉತ್ತರ ಕೊಡದಿರುವುದೇ ಒಳ್ಳೆಯದು. ಯಾಕಂತ ಹೇಳಿದರೆ ಈಗ ರಾಜಸೂಯ ಯಾಗ ಮಾಡಬೇಕು, ಸುಮ್ಮನೆ ಇವನಿಗೆ ಮಾತಿನಲ್ಲಿ ಮಾತು 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 ಅಂತ ಹೇಳ್ಕೊಂಡು ಮತ್ತೆ ಪುನಃ ಅದು ಮುಂದೆ ಹೇಗೆ ಮುಂದುವರಿತದೆ ಅಂತ ಗೊತ್ತಾಗೋದಿಲ್ಲ. ಆ ವ್ಯಾಪಾರ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ನೈವ ಆಹ ಚೋತ್ತರಂ, ಅರ್ಜುನನು ಇದಕ್ಕೆ ಯಾವ ಉತ್ತರವನ್ನು ಕೊಡಲಿಲ್ಲ. ನೈವ ಆಹ, ಆಹ ಅಂದರೆ ಹೇಳುವುದು, ನೈವ ಅಂದರೆ ಹೇಳಲಿಲ್ಲ, ನೈವ ಆಹ ಅಂದರೆ ಹೇಳಲಿಲ್ಲ. ಏನು ಹೇಳಲಿಲ್ಲ? ಚ ಉತ್ತರಂ, ಉತ್ತರಂ ಹೇಳಲಿಲ್ಲ ಅಂದರೆ ಉತ್ತರವನ್ನು ಹೇಳಲಿಲ್ಲ ಕೂಡ. ಚ ಅಂದರೆ ಕೂಡ ಅಂದರೆ ಉತ್ತರ ಕೊಡಲಿಲ್ಲ ಇವ. ಯಾರು? ಅರ್ಜುನ. ಅಂದರೆ ಕೆಲವು ಸಲ ಏನಾದರೂ ಒಂದು ಮಾತು ಬಂದರೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ಜಾಸ್ತಿ ಬೇಜಾರಾಗಿ ಬಿಡ್ತದೆ. ಅಂದರೆ ಉತ್ತರ ಕೊಟ್ಟರೆ ಒಂದು ಹೇಳಿದ, ನನಗೆ ಸ್ವಲ್ಪ ಸಿಟ್ಟು ಬಂತು, ನಾನು ಅದಕ್ಕೆ ಉತ್ತರ ಕೊಟ್ಟುಬಿಟ್ಟೆ, ಅಲ್ಲಿಗೆ ಉತ್ತರ ಕೊಟ್ಟರೆ ಅದು ಮುಯಿ ಅದು ಅಟ್ಲೀಸ್ಟ್ ಸರಿಯಾಯಿತು. ಇದು ಕೊಡಲಿಲ್ಲ ನೋಡಿ, ಅಂದರೆ ಅದು ಮುಳ್ಳು ಚುಚ್ಚಿಸಿಕೊಂಡು ಬಂದಂಗೆ ಆಗ್ತದೆ. ಅರ್ಜುನೋ ವ್ಯರ್ಥ ಕಲಹಂ, ಇವನ ಜೊತೆಗೆ ವ್ಯರ್ಥ ಕಲಹ 8 ದಿನ ಕಳೆದ ಹಾಗೆ ಆಗಿದೆ. ಏನು ಕಾರಣ ಕೇಳಿದೆ, ಯುದ್ಧ ಮಾಡಿದ ಭೂಪತಿ ಇವನು ಈಗ ಈ ರೀತಿ ಹೇಳ್ತಾ ಇದ್ದಾನೆ. ಸುಮ್ಮನೆ ಮತ್ತೆ 2 ದಿನ ಇಲ್ಲೇ ಕೂತ್ಕೊಳ್ಳೋದು ಯಾತಕ್ಕೆ ಬೇಕು? ವ್ಯರ್ಥ ಕಲಹ, ಇದರಿಂದ ಏನಾದರೂ ಪ್ರಯೋಜನ ಉಂಟಾ? ಬಂದದ್ದು ಕೆಲಸ ಏನು? ಕಪ್ಪ ಕೊಡಬೇಕು, ಇಲ್ಲದೆ ಯುದ್ಧ ಮಾಡಬೇಕು. ಇಲ್ಲಿ ಕಪ್ಪ ತಗೊಂಡಾಯ್ತಲ್ಲ, ಕಪ್ಪ ತಗೊಂಡಾದ್ಮೇಲೆ ಮುಂದೆ ಹೋಗಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ವ್ಯರ್ಥ ಕಲಹಂ ಅನಿಚ್ಛನ್, ವ್ಯರ್ಥ ಕಲಹ ಬೇಡ ಅಂದರೆ ಅನಿಚ್ಛನ್ ಅಂದರೆ
ಇಚ್ಛೆ ಮಾಡದೆ, ಬೇಡಪ್ಪ ವ್ಯರ್ಥ ಕಾಲ, ಸುಮ್ಮನೆ ಇವನ ಹತ್ರ ಯಾಕೆ ಮಾತಾಡೋದು. ಸೊ ಕೆಲವ್ರ ಹತ್ರ ಮಾತಾಡಿದರೆ ಮತ್ತೆ ಮರ್ಯಾದೆ ಹೋಗೋದು ವಿನಃ ಏನು ಉಪಯೋಗ ಇರೋದಿಲ್ಲ ಅಂತೇಳಿದರೆ ಅವರಿಗೆ ಅವರ ಮಾತಾಡೋದಕ್ಕೆ ಒಂದು ಕ್ರಮವೂ ಇಲ್ಲ, ಏನೂ ಇರುವುದಿಲ್ಲ. ಸೊ ಆ ಕ್ರಮ ಇಲ್ಲದೆ ಮಾತಾಡುವವ್ರ ಹತ್ರ ಮಾತಾಡೋದು ಕಷ್ಟ ಇದೆ ಅಂತ ಹೇಳಿಬಿಟ್ಟು ಅರ್ಜುನ ಏನು ಮಾಡ್ತಾನೆ, ವ್ಯರ್ಥ ಕಲಹಂ ಅನಿಚ್ಛನ್, ವ್ಯರ್ಥ ಕಲಹವನ್ನು ಬಯಸದೇ ಇರುವ ಕಾರಣ ಸ್ನೇಹಯಂತ್ರಿತ, ಏನಂತೇಳಿದ್ರು ಉಪಚಾರ ಮಾಡಿ ಗುರುಗಳ ಮಗ ಅಂತ ಕಪ್ಪ ಕೊಟ್ಟಿದ್ದಾನಲ್ವ. ಸೊ ಆದ್ದರಿಂದ ಆ ಸ್ನೇಹಕ್ಕೆ ಕಟ್ಟು ಬಿದ್ದು, ಯಂತ್ರಿತ ಅಂದರೆ ಯಂತ್ರ ಕಟ್ಟೋದು ಅಂತ ಈಗ ಅಂತೆಲ್ಲ ಹೇಳೋದಿಲ್ವ ಹಾಗೆ. ಸೊ ಯಂತ್ರಿತ ಅಂತೇಳಿದರೆ ಏನು, ಕಟ್ಟು ಬಿದ್ದವನಾಗಿ ಸ್ನೇಹಕ್ಕೆ ಏನು ಮಾಡಿದ, ಹೌದಾ ಅಂತ ಹೇಳ್ಕೊಂಡು ಏನು ಅಲ್ಲಿಗೆ ನಿಲ್ಲಿಸಿಬಿಟ್ಟ. ಅವನು ಮಾತಿಗೆ ಉತ್ತರವೇ ಕೊಡಲಿಲ್ಲ ಅಂತ. ಭಾರಿ ಕಷ್ಟದ ಕೆಲಸ ಅದು, ಉತ್ತರ ಕೊಡದೇ ಇರುವಂಥದ್ದು. ಸೊ ಆದರಪೂರ್ವಕವಾಗಿ ಕಪ್ಪ ನೀಡಿದ್ದಾನೆ ಭಗದತ್ತ. ಸ್ನೇಹಯಂತ್ರಿತ ಸ್ನೇಹಪೂರ್ವಂ, ಏನು ಪ್ರದತ್ತೆ ಕರೆ ಅಂದರೆ ಕಪ್ಪವನ್ನು ಕೊಟ್ಟಿದ್ದಾನವ. ಆ ರೀತಿಯಾದ ಕಾರಣ ವ್ಯರ್ಥ ಕಲಹವನ್ನು ಬಯಸದೆ, ವ್ಯರ್ಥ ಕಲಹಂ ಅನಿಚ್ಛನ್, ಇಚ್ಛಿಸದೇ ಇರುವವನಾಗಿ ಅನಿಚ್ಛನ್ ಏನು ಮಾಡಿದ, ಅನಿಚ್ಛನ್. ಸೊ ನುಡಿಲಿಲ್ಲ, ಏನು ನುಡಿಲಿಲ್ಲ. ನೈವ ಆಹ ಉತ್ತರಂ, ಉತ್ತರವನ್ನು ನೈವ ಆಹ ಕೊಡಲಿಲ್ಲ, ಹೇಳಲಿಲ್ಲ. ಹೀಗೆ ಅರ್ಜುನ ಏನು ಮಾಡಿದ, ಸ್ನೇಹಕ್ಕೆ ಕಟ್ಟು ಬಿದ್ದು. ಸ್ನೇಹ ಅಂತ ಹೇಳಿದರೆ ಅವನು ಸ್ನೇಹ ತೋರಿಸಿದ್ದಾನೆ ಭಗದತ್ತ ನಮ್ಮ ಗುರುಗಳ ಮಗ ಅಂತ. ಸೊ ಸ್ನೇಹಯಂತ್ರಿತ, ಸ್ನೇಹಕ್ಕೆ ಕಟ್ಟು ಬಿದ್ದು ಪ್ರತಿಯಾಗಿ ಏನನ್ನೂ ನುಡಿಯಲಿಲ್ಲ. ಹೀಗೆ ಭಗದತ್ತ ನಿಜಕ್ಕೂ ಸೋತಿದ್ದಾನವ. ಆದರೂ ಈ ರೀತಿ ಬಿಂಕದ ನುಡಿಗಳನ್ನು ಆಡ್ತಾನೆ. ಬೇಕಾಗಿಲ್ಲ ಅವನಿಗೆ, ಬೇಕಾಗಿಲ್ಲ ಅಂದರೂ ಹೇಳಿ ಆಗಿದೆ ಅವ. ಸೊ ಸರಿಯಪ್ಪ, ಅರ್ಜುನ ಏನು ಎಣಿಸ್ತಾನೆ, ಪ್ರೀತಿಯಿಂದ ಕಪ್ಪ ಕೊಟ್ಟಿದ್ದಾನಲ್ವ, ಈಗ ವಿಷಯ ಬಂದ ಕೆಲಸ ಆಯ್ತಲ್ವ ಅಂತ ವ್ಯರ್ಥ ಕಲಹ ಯಾಕೆ ಬೇಕು ಅಂತ ವಾಪಸ್ ಏನು ಹೇಳಲಿಲ್ಲ. ಅರ್ಜುನ ಹೀಗೆ ಮಾಡುವ ಮೂಲಕ ನಮಗೆ ಯಾವಾಗಲೂ ಮುಖ್ಯ ಕಾರ್ಯದ ಸಾಧನೆ ಆದ ಮೇಲೆ ಕ್ಷುಲ್ಲಕ ವಿಷಯಗಳ ಬಗ್ಗೆ ಮಾತಾಡುವುದು, ವಾದಕ್ಕೆ ತೊಡಗುವುದು ಅದು ವಿವೇಕ ಅಲ್ಲ ಎಂಬುದನ್ನು, ತತ್ವವನ್ನು ಲೋಕಕ್ಕೆ ಸಾರಿದ ಅಂತ ತಿಳಿಬೇಕು. ಇನ್ನೊಂದು ಶ್ಲೋಕ ಮಾಡಿಬಿಡುವ ಬಿ ಎನ್ ಭಟ್ರೆ. 228. ಪಾರ್ಥಃ ಜಿತ್ವಾ ಅಷ್ಟವರ್ಷಾಣಿ ಷಡ್ದ್ವೀಪಾನ್ ಅಪರಾನ್ ಅಪಿ ಅಜಯತ್ ಚತುರ್ದಿಶಂ ಅಪಿ ಸರ್ವಶಸ್ತ್ರಾಸ್ತ್ರ ತೇಜಸ. ನಾವಿರುವ ಈ ಜಂಬೂ ದ್ವೀಪದಲ್ಲಿ ಭರತ ವರ್ಷದಂತೆ ಇನ್ನೂ ಕಿಂಪುರುಷ, ಹರಿವರ್ಷ, ಇಲಾವೃತ, ಭದ್ರಾಶ್ವ, ಕೇತುಮಾಲ, ಹಿರಣ್ಮಯ, ರಮ್ಯಕ, ಕುರು ಎಂಬ 8 ದ್ವೀಪಗಳಿವೆ. ಇವೆಲ್ಲವನ್ನು ಜೊತೆಗೆ ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಎಂಬ 6 ದ್ವೀಪಗಳನ್ನು ವಶಪಡಿಸಿಕೊಂಡು ಹಾಗೂ ಪೂರ್ವಾದಿ 4 ದಿಕ್ಕುಗಳನ್ನು ಗೆದ್ದನು. ಪಾರ್ಥೋ ಜಿತ್ವಾಷ್ಟವರ್ಷಾಣಿ ಷಡ್ದ್ವೀಪಾನ್ ಅಪರಾನಪಿ ಅಜಯತ್ ಚತುರ್ದಿಶಂ ಅಪಿ ಸರ್ವಶಸ್ತ್ರಾಸ್ತ್ರ ತೇಜಸ. ಅರ್ಜುನ ಮುಂದೋದ, ಈ ಭಗದತ್ತನ ಹತ್ರ ಏನು ಮಾತು ಬೇಡ ಅಂತ ಹೇಳಿಬಿಟ್ಟು. ಸೊ ಪಾರ್ಥಃ ಜಿತ್ವಾ ಅಷ್ಟವರ್ಷಾಣಿ ಅಂತ ಹೇಳಿದರೆ 8 ವರ್ಷಗಳನ್ನು, ಅಂದರೆ 8 ವರ್ಷ ಯುದ್ಧ ಮಾಡಿದ್ನ, ಅಲ್ಲೇ ರಾಜಸೂಯಾಗ ಮಾಡೋದು ಬೇಡವಾ ಅಂತೇಳಿದರೆ ಅಷ್ಟವರ್ಷ ಅಂತೇಳಿದರೆ ಇದು ವರ್ಷ ಅಂತೇಳಿದರೆ ಇದು ಬೇರೆ ವರ್ಷ. ಈ ವರ್ಷಗಳು ಭಾರತ ವರ್ಷದಂತೆ ಕಿಂಪುರುಷ, ಹರಿವರ್ಷ, ಇಲಾವೃತ, ಭದ್ರಾಶ್ವ, ಕೇತುಮೂಲ ಅಥವಾ ಕೇತುಮಾಲ, ಹಿರಣ್ಮಯ, ರಮ್ಯಕ, ಕುರು ಅಂತ ಹೀಗೆ 8 ದ್ವೀಪಗಳು, 8 ವರ್ಷಗಳು. ಈ 8 ವರ್ಷಗಳ ಜೊತೆಗೆ ಷಟ್ ದ್ವೀಪಾನ್ 6 ದ್ವೀಪಗಳು. ಈಗ ನಮ್ಮದು ಜಂಬೂ ದ್ವೀಪ. ಸೊ ಜಂಬೂ ದ್ವೀಪ ವ್ಯತಿರಿಕ್ತವಾದ ಇದಲ್ಲದೆ ದ್ವೀಪಗಳು ಯಾವುದೆಲ್ಲ ಅಂತೇಳಿದರೆ ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ, ಹೀಗೆ ಜಂಬೂ ದ್ವೀಪ ಸೇರಿದರೆ 7 ದ್ವೀಪ ಆಗ್ತದೆ. ಸೊ ಜಂಬೂ ದ್ವೀಪ ನಮ್ಮದೇ ಅಂತ ಇಟ್ಕೊಂಡ್ರೆ ಇನ್ನೂ 6 ದ್ವೀಪಗಳು. ಸೊ ಷಟ್ ದ್ವೀಪಾನ್ 6 ದ್ವೀಪಗಳನ್ನು, ಅಷ್ಟ ವರ್ಷಗಳಂದರೆ ನಮ್ಮದು ಭಾರತ ವರ್ಷ ಸೇರಿದರೆ 9 ಆಗ್ತದೆ.
ಸೊ ನಾವು ಭಾರತ ವರ್ಷದವರು ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟು 8 ವರ್ಷಗಳನ್ನು ಸೊ ಮತ್ತು 6 ದ್ವೀಪಗಳನ್ನು ಎಲ್ಲ ಏನು ಮಾಡಿದ, ಗೆದ್ದ. ಅಂದರೆ ಈ ದ್ವೀಪಗಳಿಗೆ ಹೇಗೆ ಹೋದ ಅಂತ ಹೇಳಿದರೆ, ಅರ್ಜುನನ ರಥ ಅದು ಆಕಾಶದಲ್ಲಿ ಬೇಕಾದರೂ ಹೋಗ್ತದೆ, ಭೂಮಿ ಮೇಲೆ ಬೇಕಾದರೂ ಹೋಗ್ತದೆ. ಆದ ಕಾರಣ ಏನು ವೇದವ್ಯಾಸರು ಅದನ್ನು ಹೇಳೇ ಕಳಿಸಿದ್ದಾರೆ, ನೋಡಪ್ಪ ಆ ದ್ವೀಪಗಳಿಗೆಲ್ಲ ಹೋಗಿ ಬಾ, ಸೊ ಅಲ್ಲೆಲ್ಲ ಅವರನ್ನೆಲ್ಲ ಸೋಲಿಸಿ ಕಪ್ಪ ಹಿಡ್ಕೊಂಡು ಬಾ ಅಂತ. ಆ ಪ್ರಕಾರ ಎಲ್ಲ ವರ್ಷಗಳನ್ನು ಎಲ್ಲ ದ್ವೀಪಗಳನ್ನು ಎಲ್ಲ ಹೋಗಿಬಿಟ್ಟು ಅಲ್ಲಿಂದ ಕಪ್ಪ ಹಿಡ್ಕೊಂಡು ಬಂದಿದ್ದಾನೆ. ಅಜಯತ್ ಚತುರ್ದಿಶಂ ಅಪಿ. ಚತುರ್ದಿಶ ಅಂದರೆ ದಿಕ್ಕುಗಳು. 4 ದಿಕ್ಕುಗಳಲ್ಲಿ ಇರುವಂತಹ ಎಲ್ಲ ವರ್ಷಗಳನ್ನು, ದ್ವೀಪಗಳನ್ನು, ಅದರಲ್ಲಿರುವ ರಾಜರುಗಳನ್ನು ಗೆದ್ದ. ಸರ್ವಶಸ್ತ್ರಾಸ್ತ್ರ ತೇಜಸ, ಎಲ್ಲ ದಿವ್ಯಾಸ್ತ್ರಗಳನ್ನು ತಿಳಿದಿರುವಂತಹ ಅರ್ಜುನ ಯಾರಿಗೂ ಏನು ಹೆದರದೆ ಅಭಯನಾಗಿ ಇದೆಲ್ಲ ಮುಗಿಸಿ ಬಂದ ಅಂತ ಅರ್ಥ. ಯಾವುದು? 8 ವರ್ಷಗಳು 6 ದ್ವೀಪಗಳು. ಅರ್ಜುನ 8 ವರ್ಷಗಳನ್ನು, 6 ದ್ವೀಪಗಳನ್ನು, 4 ದಿಕ್ಕುಗಳನ್ನು, ಚತುರ್ದಿಶ, 4 ದಿಶ ಅಂದರೆ ದಿಕ್ಕುಗಳು, 4 ದಿಕ್ಕಿನಲ್ಲಿರುವಂಥ ಎಲ್ಲ ರಾಜರುಗಳನ್ನು ಸೋಲಿಸಿ, ಅಜಯತ್ ಗೆದ್ದು, ಸಕಲ ಶಸ್ತ್ರಾಸ್ತ್ರಗಳ ತೇಜಸ್ಸಿನಿಂದಾಗಿ ಗೆದ್ದ. ಅದು ಹೇಗೆ ಗೆದ್ದ? ಸರ್ವಶಸ್ತ್ರಾಸ್ತ್ರ ತೇಜಸ, ಎಲ್ಲ ಅಸ್ತ್ರಗಳ ತೇಜಸ್ಸಿನಿಂದ ಕೂಡಿದ ಅರ್ಜುನನು ಇವರನ್ನೆಲ್ಲ ಸುಲಭವಾಗಿಯೇ ಗೆದ್ದ ಅಂತ ಅರ್ಥ. ಇದನ್ನು ವ್ಯಾಸರು ಇದನ್ನೆಲ್ಲ ಮುಂಚೆಯೇ ತಿಳಿಸಿದ್ದನ್ನು ಗಮನಿಸಬೇಕು. ಅಂದರೆ ವ್ಯಾಸರು ಹೇಳುವಾಗಲೇ ಹೇಳಿದ್ದಾರೆ, ಅಲ್ಲೆಲ್ಲ ನಿನಗೆ ಸುಮಾರೆಲ್ಲ ದ್ವೀಪಗಳೆಲ್ಲ ಸಿಗ್ತದೆ, ಅಲ್ಲಿ ಎಲ್ಲ ಹೋಗಿಬಿಟ್ಟು ಆ ರಾಜರುಗಳನ್ನು ಸೋಲಿಸಿ ನೀನು ಆರಾಮವಾಗಿ ಕಪ್ಪ ತಗೊಂಡು ಬರ್ಬೋದು, ಉತ್ತರ ದಿಕ್ಕಿಗೆ ನೀನೇ ಹೋಗು ಅಂತ ಕಳಿಸಿದ್ದಾರೆ. ಅಂದರೆ ಮೊದಲೇ ಗೊತ್ತು ವ್ಯಾಸರಿಗೆ, ಎಲ್ಲವನ್ನೂ ತಿಳಿದಂಥ ಭಗವಂತ ವ್ಯಾಸರು ಅವನನ್ನು ಕರೆಕ್ಟಾಗಿ ಈ ಉತ್ತರ ದಿಕ್ಕಿಗೆ ಕಳಿಸಿದ್ದಾರೆ ಅನ್ನುವಂಥದ್ದನ್ನು, ಆಮೇಲಿಂದ ಇನ್ನೆಲ್ಲ ಯಾವ ಲೋಕಗಳು ಅಲ್ಲಿ ಸಿಗ್ತದೆ ಅನ್ನುವಂಥದ್ದನ್ನು ನಾಳೆ ನೋಡುವ. ಇವತ್ತಿಗೆ ನಿಲ್ಲಿಸ್ಕೊಂಡು ಶ್ರೀಕೃಷ್ಣ ಅರ್ಪಣೆ.